ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಏನು ನಮ್ಮ ರಾಜ್ಯದಲ್ಲಿ ಅನರ್ಹ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರಲ್ವಾ. ಸೊ ಇವಾಗ ಆಲ್ಮೋಸ್ಟ್ ಒಂದು 7 ಲಕ್ಷಕ್ಕೂ ಅಧಿಕ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದ್ದಾವೆ, ಅನರ್ಹ ರೇಷನ್ ಕಾರ್ಡ್ಗಳು. ಅದರಲ್ಲಿ ಅರ್ಹ ಫಲಾನುಭವಿಗಳ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗಿದೆ ಅಂತೆ. ಸೊ ಅವರೆಲ್ಲರೂ ಕೂಡ ಇಮಿಡಿಯೇಟ್ ಆಗಿ ಈ ಒಂದು ಕೆಲಸನ ಮಾಡಬೇಕು ಅಂತ ಹೇಳ್ಬಿಟ್ಟು ಆಹಾರ ಸಚಿವರಾದಂಥ KH ಮುನಿಯಪ್ಪ ಅವರು ಇವತ್ತು ಸದನದಲ್ಲಿ ತಿಳಿಸಿದ್ದಾರೆ. ಯಾರೆಲ್ಲ ನೀವು ಎಲಿಜಿಬಲ್ ಇದ್ರೂ ಕೂಡ ನಿಮ್ಗೆ ಕ್ಯಾನ್ಸಲ್ ಆಗಿದೆ ಅಲ್ವಾ ಅಂಥವ್ರು ಇಮಿಡಿಯೇಟ್ ಆಗಿ ಕೆಲಸನ ಮಾಡಿ 15 ದಿನದ ಒಳಗಡೆನೆ ನಿಮಗೆ ರೇಷನ್ ಕಾರ್ಡು APL ಗೆ ಏನಾದರೂ ಕನ್ವರ್ಟ್ ಆಗಿದೆ ಅಂದರೆ ಮತ್ತೆ BPL ಆಗಿ ಮಾಡಿಕೊಡ್ತಾರೆ. ಓಕೆನಾ? ಸೊ ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಹೊಸದಾಗಿ ರೇಷನ್ ಕಾರ್ಡ್ನ ಪಡೆಯೋದಕ್ಕೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರು ಅವ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಯಾರ್ದೆಲ್ಲ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆ, ಯಾಕೆ ಕ್ಯಾನ್ಸಲ್ ಆಗಿದೆ, ಕ್ಯಾನ್ಸಲ್ ಆಗಿರೋದನ್ನ ಹೇಗೆ ಮತ್ತೆ BPL ಆಗಿ ಪಡಿಬೇಕು, ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ನೋಡ್ತಾ ಇರುವಂಥವ್ರು ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಆಲ್ಮೋಸ್ಟ್ ಕಳೆದ ಒಂದು 2-3 ತಿಂಗಳಿಂದನೂ ಕೂಡ ರೇಷನ್ ಕಾರ್ಡ್ಗಳು ಅಂದರೆ ಅನರ್ಹ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾನೆ ಬಂದಿತ್ತು. ಸೊ ಈಗ ಫೈನಲಿ 1 ತಿಂಗಳಿಂದನೂ ಕೂಡ ಅನರ್ಹ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಯಾರೆಲ್ಲ ಎಲಿಜಿಬಲ್ ಇಲ್ಲ, ಇವಾಗ ರೇಷನ್ ಕಾರ್ಡ್ನ ಇಟ್ಕೊಳ್ಳೋದಕ್ಕೆ ಏನೆಲ್ಲ ಎಲಿಜಿಬಲ್ ಇರಬೇಕು, ಏನೆಲ್ಲ ಇದ್ದರೆ ನಿಮಗೆ ಎಲಿಜಿಬಲ್ ಇರಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ನೋಡಿ. ಈಗ ಫಸ್ಟು ಇನ್ಕಮ್ ಬಂದು ನಿಮ್ಮದು 1,20,000 ರೂಪಾಯಿ ಒಳಗಡೆ ನಿಮ್ಮದು ಇನ್ಕಮ್ ಇದೆ ಅಂದರೆ ಮಾತ್ರನೇ ನಿಮಗೆ ರೇಷನ್ ಕಾರ್ಡ್ ಸಿಗುವಂಥದ್ದು. ಸೊ ಇವಾಗ ನಿಮ್ಮದು 7 ಎಕರೆಗಿಂತ ಜಾಸ್ತಿ ಜಮೀನಿದೆ ಅಂತಂದ್ರೂ ಕೂಡ ನಿಮಗೆ ರೇಷನ್ ಕಾರ್ಡ್ ಸಿಗಲ್ಲ. ಹಾಗೆ ಮನೆಯಲ್ಲಿ ಏನಾದರೂ 4 ವೀಲರ್ ಇದೆ, ನಿಮ್ಮ ಹತ್ರ ಕಾರು ಟ್ರ್ಯಾಕ್ಟರ್ ಏನೇ ಇದ್ರೂ ಕೂಡ ನಿಮಗೆ ರೇಷನ್ ಕಾರ್ಡು ಸಿಗೋದಿಲ್ಲ. ಜೊತೆಗೆ ನೀವು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ. ನಿಮ್ಮ ಮನೆಯಲ್ಲಿ ಇವಾಗ 4 ಜನ ಇರ್ತಾರೆ, ಗಂಡ ಹೆಂಡತಿ 2 ಮಕ್ಕಳು ಅಂದ್ಕೊಳ್ಳಿ. ಅದರಲ್ಲಿ ಯಾರು ನಿಮ್ಮ ಒಬ್ಬ ಮಗ ಏನಾದರೂ ಟ್ಯಾಕ್ಸ್ GST ಪೇ ಮಾಡ್ತಿದ್ದಾನೆ ಅಂತಂದರೆ ನಿಮ್ಮ ರೇಷನ್ ಕಾರ್ಡು ಕೂಡ ಕ್ಯಾನ್ಸಲ್ ಆಗುತ್ತೆ. GST ಪೇ ಮಾಡೋರು, ಟ್ಯಾಕ್ಸ್ ಪೇ ಮಾಡೋರು. ಓಕೆನಾ? ಇನ್ನು ನೆಕ್ಸ್ಟು ನಗರ ಪ್ರದೇಶಗಳಲ್ಲಿ 1,000 ಚದರ ಅಡಿಗಿಂತ ನಿಮ್ದು ಏನಾದರೂ ಮನೆ ಇದೆ, ವಿಸ್ತೀರ್ಣ ಇರುವಂಥ ಮನೆ ಇದೆ ಅಂತಂದರೆ ಅಂಥವ್ರಿಗೂ ಕೂಡ ರೇಷನ್ ಕಾರ್ಡ್ ಇರೋದಿಲ್ಲ, ಅವರೆಲ್ಲ ಎಲಿಜಿಬಲ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ತುಂಬ ಸ್ಟ್ರಿಕ್ಟ್ ಆಗಿ ತಿಳಿಸಿದೆ. ಸೊ ಅದ್ರ ಮೇಲೆ ಇವತ್ತು ಸದನದಲ್ಲಿ ಚರ್ಚೆನೂ ಕೂಡ ಆಗಿದೆ. ಅದನ್ನು ನಾನು ಮುಂದೆ ತಿಳಿಸ್ತೀನಿ. ಬಟ್ ಇಷ್ಟು ಅರ್ಹತೆಗಳೇನಾದರೂ ನಿಮಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ರೇಷನ್ ಕಾರ್ಡ್ ಇಟ್ಕೊಳ್ಳೋಕ್ಕಾಗಲ್ಲ. ಇಲ್ಲ ನಮ್ಮ ಮನೆಯಲ್ಲಿ ಯಾರೂ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ, ನಮ್ಮ ಹತ್ರ ಅಷ್ಟೊಂದು ಜಮೀನಿಲ್ಲ, ನಮ್ಮ ಮನೆಯಲ್ಲಿ 4 ವೀಲರ್ ಇಲ್ಲ, GST ಟ್ಯಾಕ್ಸ್ ಪೇ ಮಾಡಿರೋ ಯಾರೂ ಇಲ್ಲ ಅನ್ನೋರು ನೀವು ಆರಾಮಾಗಿ ರೇಷನ್ ಕಾರ್ಡ್ಗಳನ್ನ ಇಟ್ಕೋಬೋದು. ನಿಮ್ಮ ಇನ್ಕಮ್ಮು ಕೂಡ ಕಡಿಮೆ ಇದೆ ಅಂತಂದರೆ ಇವಾಗ ಕೆಲವೊಂದಿಷ್ಟು ಜನದ್ದು ಏನಾಗಿದೆ ಅಂತಂದರೆ ಸದನದಲ್ಲೇ ಉದಾಹರಣೆ ಕೊಟ್ಟಿರುವಂಥದ್ದು. ಇವಾಗ ಏನಾಗುತ್ತೆ ಅಂದರೆ ಒಂದು ಮನೆಯಲ್ಲಿ 4 ಜನ ಇದ್ದಾರಂತೆ, ಅದರಲ್ಲಿ 4 ಜನ ಅಲ್ಲ 3 ಜನ ಇರ್ತಾರೆ ಅಂತ ಅಂದ್ಕೊಳ್ಳಿ. ಒಬ್ಬ ಮಗ ಇರ್ತಾನೆ, ಮಗ ಬೆಂಗಳೂರಲ್ಲಿ ಝೊಮ್ಯಾಟೊನಲ್ಲೋ ಸ್ವಿಗ್ಗಿನಲ್ಲೋ ಕೆಲಸ ಮಾಡ್ತಾ ಇರ್ತಾನೆ. ಇವಾಗ ಆರ್ಡರ್ನ ಕೊಡೋಕೆ ಹೋದಾಗ ಅವರ ಫೋನಿಗೆ ಪೇಮೆಂಟ್ ಮಾಡ್ತಾರಲ್ವಾ. ಸೊ ಆ ಒಂದು ಅಕೌಂಟಿಗೆ ಬರುವಂಥ ದುಡ್ಡನ್ನ ತೊಗೊಂಡು ಇವರು ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಇವ್ರ ಅಕೌಂಟಲ್ಲಿ ಇಷ್ಟು ದುಡ್ಡಿದೆ ಅಂತ ಹೇಳ್ಬಿಟ್ಟು ಅಂಥವ್ರ ರೇಷನ್ ಕಾರ್ಡು ಕೂಡ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದಾಗ ಇವಾಗ ಅದ್ರ ಬಗ್ಗೆ ನೀವೇನಾದರೂ ಮುತುವರ್ಜಿ ವಹಿಸಿ ಮತ್ತೆ BPL ರೇಷನ್ ಕಾರ್ಡ್ನ ಕೊಡಬೇಕು ಅವರಿಗೆ ಅಂತ ಹೇಳ್ಬಿಟ್ಟು ತಿಳಿಸಿದಾಗ ಅದ್ರ ಬಗ್ಗೆ ಆಹಾರ ಸಚಿವರಾದಂಥ KH ಮುನಿಯಪ್ಪ ಸರ್ ತಿಳಿಸಿರುವಂಥದ್ದು. ಯಾರೆಲ್ಲ ರೇಷನ್ ಕಾರ್ಡ್ ಇಟ್ಕೊಳ್ಳೋಕ್ಕೆ ಅರ್ಹರಿದ್ದೀರಾ, ಎಲಿಜಿಬಲ್ ಇದ್ದೀರಾ ಅಂದರೂ ನಿಮ್ಮ ರೇಷನ್ ಕಾರ್ಡ್ ಏನಾದರೂ APL ಆಗಿ ಕನ್ವರ್ಟ್ ಆಗಿದೆ ಅಂತಂದರೆ ನಿಮ್ಮ ಹತ್ತಿರದಲ್ಲಿ ತಾಲೂಕು ತಹಶೀಲ್ದಾರ್ ಏನಿರ್ತಾರೆ ಅವರಿಗೊಂದು ಅರ್ಜಿ ಹಾಕಿ, ಅವರಿಗೊಂದು ಲೆಟರ್ ಬರೆದು ಅರ್ಜಿ ಹಾಕಿ ನಾವು ಈ ಥರ ಎಲಿಜಿಬಲ್ ಇದ್ದೀವಿ ಅಂದರೂ ಕೂಡ ನಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಅವರು ರೇಷನ್ ಕಾರ್ಡನ್ನು 15 ದಿನದ ಒಳಗಾಗಿನೇ ಮತ್ತೆ BPL ಆಗಿ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಡೆಗೂ ನಾವು ತಿಳಿಸಿದ್ದೀವಿ. ತುಂಬ ಸ್ಟ್ರಿಕ್ಟ್ ಆಗಿ ಆರ್ಡ್ರೂ ಕೂಡ ಮಾಡಿದ್ದೀವಿ. ಸೊ ಯಾರ್ದೆಲ್ಲ ಕ್ಯಾನ್ಸಲ್ ಆಗಿದೆ ಎಲಿಜಿಬಲ್ ಇದ್ದರೂ ಕೂಡ ಅವ್ರು ಇಮಿಡಿಯೇಟ್ ಆಗಿ ಈ ಕೆಲಸನ ಮಾಡಿ. ಓಕೆನಾ? ನಿಮ್ಮ ಹತ್ರದಲ್ಲಿ ತಾಲೂಕು ಆಫೀಸಿಗೆ ಹೋಗಿ ತಾಲೂಕು ಕಚೇರಿಗೆ ತಹಶೀಲ್ದಾರಿಗೆ ಲೆಟ್ರ್ ಬರೆದು ಕೊಡಿ. ಅವ್ರು 15 ದಿನದೊಳಗಡೆ ನಿಮ್ಮ BPL ರೇಷನ್ ಕಾರ್ಡ್ನ ಮತ್ತೆ ನಿಮಗೆ ವಾಪಸ್ ಕೊಡ್ತಾರೆ. ಓಕೆನಾ? ಇವಾಗ ಕ್ಲಿಯರ್ ಆಗಿ ಗೊತ್ತಾಯಿತು ಅನ್ಕೊತೀನಿ. ಎಷ್ಟೋ ಜನ ಬೇಜಾರು ಮಾಡ್ಕೊಂಡಿರ್ತಾರೆ. ನೋಡಿದ್ರೆ ನಾವು ಬಡವರು, ನಮ್ಮ ಮಗ ಜೀವನಕ್ಕೋಸ್ಕರ ಎಲ್ಲೋ ದುಡಿಯೋಕೆ ಹೋಗಿದ್ದಾನೆ, ನಾವಿಲ್ಲಿ ಕೂಲಿ ಮಾಡ್ಕೊಂಡು ತಿಂತೀವಿ, ನಮ್ಮ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿದಾರಲ್ಲ ಅಂತ ನಿಜವಾಗ್ಲೂ ಎಷ್ಟೋ ಜನಕ್ಕೆ ಹೊಟ್ಟೆ ಉರಿದಿರುತ್ತೆ, ಬೇಜಾರಾಗಿರುತ್ತೆ. ಸೊ ಹಾಗಾಗಿ ನಿಮ್ಮದು ಈ ರೀತಿ ಏನಾದರೂ ಸಮಸ್ಯೆ ಆಗಿತ್ತು, ಅದೇ ಕೆಲಸ ಅಂತಿಲ್ಲ, ನಿಮ್ಮದು ಆದಾಯಕ್ಕಿಂತ ತುಂಬ ಈ 1,20,000ಕ್ಕಿಂತ ಕಡಿಮೆ ಆದಾಯ ಇದೆ ಅನ್ನೋರು, ನಿಮ್ಮ ಎಲಿಜಿಬಲ್ ಇದ್ದೀರಾ ಅನ್ನೋವಂಥವ್ರು ನಿಮ್ದು ಏನಾದರೂ ಕ್ಯಾನ್ಸಲ್ ಆಗಿದೆ ಅಂದರೆ ಇಮಿಡಿಯೇಟಾಗಿ ಒಂದು ಕೆಲಸನ ಮಾಡಿ. ಖಂಡಿತವಾಗ್ಲೂ ನಿಮಗೆ BPL ರೇಷನ್ ಕಾರ್ಡು ಬರುತ್ತೆ. ಓಕೆನಾ? ಇವಾಗ ಯಾರ್ದೆಲ್ಲ ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್ ಆಗಿರುವಂಥವ್ರದ್ದು ಅರ್ಹರಿದ್ದರೂ ಕೂಡ ಯಾಕೆ ಕ್ಯಾನ್ಸಲ್ ಆಗಿರುತ್ತೆ, ಅವ್ರು ಹೇಗೆ ಮಾಡ್ಕೊಳ್ಳೋದು ಅಂತ ಕ್ಲಿಯರಾಗಿ ಗೊತ್ತಾಯಿತು ಅಂತ ಅಂದ್ಕೊತೀನಿ. ಇನ್ನು ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿನ ನಾವು ಸಲ್ಲಿಸಿದ್ದೀವಿ, ನಮ್ಗೆ ಇನ್ನೂ ಕೂಡ ರೇಷನ್ ಕಾರ್ಡ್ನ ಇಶ್ಯೂ ಮಾಡಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ಅಂಥವ್ರಿಗೂ ಕೂಡ ಗುಡ್ ನ್ಯೂಸ್ ಇದೆ ಅಂತ ಹೇಳಿದೆ ಅಲ್ವಾ, ಅದ್ರ ಬಗ್ಗೆನೂ ಕೂಡ ಇವತ್ತು ಸದನದಲ್ಲಿ ತಿಳಿಸಿದ್ದಾರೆ.
ಅತಿ ಶೀಘ್ರದಲ್ಲಿ ಆದಷ್ಟು ಬೇಗ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿರೋರ್ಗೂ ಕೂಡ ನಾವು ರೇಷನ್ ಕಾರ್ಡ್ಗಳನ್ನ ಇಶ್ಯೂ ಮಾಡೋದಕ್ಕೆ ನಾವು ಆಲ್ರೆಡಿ ಸೂಚನೆನ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಮತ್ತೆ ಇವಾಗ ಏನು 7 ಲಕ್ಷ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರಲ್ವ, ಅದು ಮತ್ತೆ ಮರುಪರಿಶೀಲನೆ ನಡೀತಾ ಇದೆ ಅಂತಲೂ ಕೂಡ ತಿಳಿಸಿದ್ದಾರೆ. ಹಾಗೆ ಸದನದಲ್ಲಿ ಸಿಂಪಲ್ ಆಗಿ ಒಂದು ಚರ್ಚೆ ಆಯ್ತು. ಇವಾಗ ಒಬ್ರು ಕಾರ್ ಇಟ್ಕೊಂಡಿದ್ದಾರೆ ಅಂತ ಮಾತ್ರಕ್ಕೆ ಅವ್ರು ಶ್ರೀಮಂತರ ಆಗಿರಲ್ಲ. ಇವಾಗ ಒಂದು ಬಾಡಿಗೆ ಮನೆಯಲ್ಲೇ ಇರ್ತಾರೆ, ಒಂದು ಕಾರ್ ಇಟ್ಕೊಂಡಿದ್ದಾರೆ, ಅವ್ರ ಹತ್ರ ಏನೂ ಟ್ಯಾಕ್ಸ್ ಪೇ ಮಾಡಲ್ಲ, GST ಕಟ್ಟಲ್ಲ, ಮನೇಲಿ ಸೈಟ್ ಇರಲ್ಲ, ಏನು ಜಮೀನು ಇರಲ್ಲ, ಏನಿರಲ್ಲ. ಬಟ್ ಆದರೂ ಒಂದು ಮನೆಯಲ್ಲಿ ಒಂದು ಕಾರ್ ಇಟ್ಕೊಂಡಿರ್ತಾರೆ. ಇವಾಗೇನು 50,000 ಕೊಟ್ಟರು ಒಂದು ಮಾರುತಿ 800 ಕಾರ್ ಸಿಗುತ್ತೆ. ಸೊ ಅಂಥವ್ರಿಗೂ ಕ್ಯಾನ್ಸಲ್ ಮಾಡಿದ್ದೀರಾ ಅಂದಾಗ ಅಲ್ಲಿ ಸದನದಲ್ಲಿ ಅಧ್ಯಕ್ಷರು ತಿಳಿಸ್ತಾರೆ, ಈಗ ಒಂದು ಕಾರ್ ಮೇಂಟೈನ್ ಮಾಡ್ತಾರೆ ಅಂತಂದರೆ ಅವ್ರಿಗೆ ಎಷ್ಟು ಖರ್ಚು ಬರುತ್ತೆ ಅಲ್ವಾ, ಸೊ ಅವರಿಗೆ ಯಾಕೆ ರೇಷನ್ ಕಾರ್ಡು ಅಂತ ಹೇಳ್ಬಿಟ್ಟು ಸದನದಲ್ಲೇ ತಿಳಿಸಿರುವಂಥದ್ದು. ಸೊ ಹಾಗಾಗಿ ನೀವು ಹೆಂಗೆ ಇರಿ, ನೀವು ಬಾಡಿಗೆ ಮನೆಯಲ್ಲೇ ಇರಿ, ನಿಮ್ಗೇನು ಜಮೀನಿಲ್ಲ, ನೀವು ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ, GST ಪೇ ಮಾಡ್ತಾ ಇಲ್ಲ, ಬಟ್ ನೀವು ಒಂದು ಕಾರ್ ಒಂದು ಇಟ್ಕೊಂಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ರೇಷನ್ ಕಾರ್ಡ್ ಕೊಡಲ್ಲ. ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಯಿತು. ಸೊ ಅದು ಬಿಟ್ಟು ಬೇರೆ ಕಡೆ ನೀವೆಲ್ಲ ಕೂಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಅಂಥವ್ರದ್ದೆಲ್ಲ ಖಂಡಿತವಾಗ್ಲೂ ಮತ್ತೆ ಇಶ್ಯೂ ಮಾಡ್ತಾರೆ. ಸೊ ಇವಾಗ ಕ್ಲಿಯರ್ ಆಗಿ ಗೊತ್ತಾಯಿತು ಅಂದ್ಕೊತೀನಿ. ಹೊಸ ಕಾರ್ಡ್ಗಳನ್ನು ಕೂಡ ಜನವರಿನಲ್ಲಿ ಮೇ ಬಿ ಇಶ್ಯೂ ಮಾಡ್ತಾರೆ ಅಂತ ಅನಿಸುತ್ತೆ. ಒಂದ್ಸರಿ ನಿಮ್ಮ ಹತ್ತಿರದ ನೀವೆಲ್ಲಿ ರೇಷನ್ ಕಾರ್ಡಿಗೆ ಅರ್ಜಿನ ಸಲ್ಲಿಸಿರ್ತೀರ ಅಲ್ಲಿ ಭೇಟಿ ನೀಡಿ, ಆದಷ್ಟು ಬೇಗ ನಿಮಗೆ ರೇಷನ್ ಕಾರ್ಡ್ ಇಶ್ಯೂ ಮಾಡ್ತಾರೆ. ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರ ವಿಡಿಯೋನ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್.